ಮಧ್ಯಪ್ರಾಚ್ಯದ ಯುದ್ಧದಿಂದ ಜಾಗತಿಕ ತೈಲ ಮಾರುಕಟ್ಟೆ ಮೇಲೆ ಭಾರೀ ಪರಿಣಾಮಗಳು ಬೀಳ್ತಾ ಇದೆ. ಅನೇಕ ದೇಶಗಳಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಗಳು ಏರಿಕೆಯಾಗಿದೆ. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಪ್ರಮುಖ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇರಾನ್ ವಿರುದ್ಧದ ಕಾರ್ಯಾಚರಣೆ ತಾತ್ಕಾಲಿಕ ಅಷ್ಟೇ, ಇದು ದೀರ್ಘಕಾಲದ ಯುದ್ಧವಲ್ಲ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಮೆರಿಕದ ಗುರಿ ಇರಾನ್ ಅನ್ನ ವಶಪಡಿಸಿಕೊಳ್ಳೋದಲ್ಲ, ಬದಲಿಗೆ ಅದನ್ನ ಶಕ್ತಿಹೀನಗೊಳಿಸೋದು ಉದ್ದೇಶ ಆಗಿದೆ. ಕೆಲಸ ಬೇಗ ಮುಗಿಸಿ ಹೊರಬರಲು ಅಧ್ಯಕ್ಷ ಟ್ರಂಪ್ಗೆ ಸೂಚನೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಕಾರ್ಯಾಚರಣೆ ಯಶಸ್ವಿಯಾದ ನಂತರ ಇಂಧನ ಬೆಲೆಗಳು ಇಳಿಕೆ ಆಗುವ ಸಾಧ್ಯತೆ ಕೂಡ ಇದೆ. ಪ್ರಸ್ತುತ ಬೆಲೆ ಏರಿಕೆ ತಾತ್ಕಾಲಿಕ ಸಮಸ್ಯೆ ಅಂತ ಹೇಳಿ ಅಮೆರಿಕ ಉಪಾಧ್ಯಕ್ಷ ಕೊಟ್ಟಿರುವಂತ ಹೇಳಿಕೆ ಇದು. ಇಲ್ಲಿ ಇರಾನ್ನ ಏನೋ ವಶಪಡಿಸಿಕೊಳ್ಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಅಲ್ಲ, ಬೇರೆ ರೀತಿಯಾದಂತಹ ಉದ್ದೇಶ. ಶಕ್ತಿಹೀನ ಮಾಡೋದಷ್ಟೇ ಅವರ ನಮ್ಮ ಉದ್ದೇಶ. ಇರಾನ್ಗೆ ಶಕ್ತಿಹೀನಗೊಳಿಸೋದೇ ನಮ್ಮ ಉದ್ದೇಶ ಅಷ್ಟೇ. ಕೆಲಸ ಬೇಗ ಮುಗಿಸಿ ಡೊನಾಲ್ಡ್ ಟ್ರಂಪ್ ಅವರು ಹೊರಗೆ ಬರಲಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೀವಿ. ಕಾರ್ಯಾಚರಣೆ ಯಶಸ್ವಿಯಾದ ನಂತರ ಇಂಧನ ಬೆಲೆಗಳಲ್ಲಿ ಇಳಿಕೆಯಾಗುವಂತ ಸಾಧ್ಯತೆ ಇದೆ. ಪ್ರಸ್ತುತ ಬೆಲೆ ಏರಿಕೆ ತಾತ್ಕಾಲಿಕ ಸಮಸ್ಯೆ ಅಂತ ಹೇಳಿ ಅಮೆರಿಕ ಉಪಾಧ್ಯಕ್ಷ ಕೊಟ್ಟಿರುವಂತಹ ಹೇಳಿಕೆ ಇದು. ಇದೀಗ ಅಮೆರಿಕ ಉಪಾಧ್ಯಕ್ಷ ಕೊಟ್ಟಿರುವಂತಹ ಹೇಳಿಕೆ ಇದು. ಇರಾನ್ನ ಇದೇ ರೀತಿಯಾಗಿ ಬೇರೆ ಏನೋ ಅವರನ್ನ ಇರಾನ್ ಪ್ರದೇಶವನ್ನ ಅಥವಾ ಒಂದು ರಾಷ್ಟ್ರವನ್ನ ವಶಪಡಿಸಿಕೊಳ್ಳೋದು ನಮ್ಮ ಉದ್ದೇಶ ಅಲ್ಲ. ಅದ್ರ ಹೊರತಾಗಿ ಅವ್ರನ್ನ ಬೇರೆ ರೀತಿಯಾಗಿ ಪಾಠ ಕಲಿಸೋದು ಅಷ್ಟೇ ನಮ್ಮ ಉದ್ದೇಶ. ಹಾಗಾಗಿ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಈಗಾಗಲೇ ಒಂದು ಸೂಚನೆಯನ್ನ ಕೊಟ್ಟಿದ್ದೀವಿ. ಆದಷ್ಟು ಬೇಗ ಈ ಒಂದು ಯುದ್ಧದಿಂದ ಹೊರಗೆ ಬರಬೇಕು, ಅದು ಏನಿದೆ ಎಲ್ಲವೂ ಕೂಡ ಮುಗಿಸ್ಕೊಂಡು ಹೊರಗೆ ಬರಲಿ. ಅದಾದ ನಂತರ ವಿಶೇಷವಾಗಿ ಇಲ್ಲಿ ತೈಲ ಮತ್ತೆ ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲೂ ಕೂಡ ಹೇಳಿದ್ದಾರೆ. ಅಂತಂದ್ರೆ ಅನೇಕ ದೇಶಗಳಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಗಳು ಜಾಸ್ತಿ ಆಗ್ತಾ ಇದೆ, ದಿಢೀರಾಗಿ ಬೆಲೆ ಏರಿಕೆ ಆಗಿದೆ. ಇದರ ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ ಎಲ್ಲಾ ದೇಶಗಳಲ್ಲೂ ಕೂಡ. ಅದರಲ್ಲೂ ವಿಶೇಷವಾಗಿ ಇವತ್ತು ಅಮೆರಿಕ ಮತ್ತು ಇಸ್ರೇಲ್ ಅಲ್ಲೇ ಈ ಒಂದು ವಿಚಾರ ಚರ್ಚೆ ಆಗಿದೆ. ಅಂತಂದ್ರೆ ಅಲ್ಲಿರುವಂತ ಜನ ಇದನ್ನ ಹೇಳ್ತಾ ಇದ್ದಾರೆ, ಆದಷ್ಟು ಬೇಗ ಯುದ್ಧ ನಿಲ್ಲಿಸಿ, ಇಲ್ಲಿ ಬೆಲೆಗಳು ಏರಿಕೆ ಆಗ್ತಾ ಇದೆ. ಅದರಲ್ಲೂ ಕೂಡ ಜಾಗತಿಕ ತೈಲ ಮಾರುಕಟ್ಟೆ ಮೇಲೆ ಬಹಳಷ್ಟು ಎಫೆಕ್ಟ್ ಆಗ್ತಾ ಇದೆ ಇದರಿಂದ ಅಂತ ಹೇಳಿ. ಹಾಗಾಗಿ ಇದೀಗ ಅಮೆರಿಕ ಉಪಾಧ್ಯಕ್ಷ ಕೊಟ್ಟಿರುವಂತಹ ಹೇಳಿಕೆ ಇದು. ಇರಾನ್ ವಿರುದ್ಧದ ಕಾರ್ಯಾಚರಣೆ ಟೆಂಪ್ರವರಿ, ತಾತ್ಕಾಲಿಕ ಅಷ್ಟೇ, ಇನ್ನೇನು ಮುಂದಿನ ದಿನಗಳಲ್ಲಿ ದೀರ್ಘಕಾಲದ ಯುದ್ಧ ಏನು ಅಲ್ಲ ಅದು ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಮೆರಿಕದ ಗುರಿ ಇರಾನ್ನ ವಶಪಡಿಸಿಕೊಳ್ಳೋದು ಅಥವಾ ಹಾರ್ಮೋಜ್ ಜಲಸಂಧಿಯನ್ನ ವಶಪಡಿಸಿಕೊಳ್ಳೋದು ಅಥವಾ ಮತ್ತೊಂದು ಅಲ್ಲ. ಈ ರೀತಿಯಾಗಿ ಸುದ್ದಿಗಳು ಹರಿದಾಡ್ತಾ ಇದೆ. ಇದೆಲ್ಲವೂ ಕೂಡ ಇದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಬದಲಿಗೆ ಅದನ್ನ ಶಕ್ತಿಹೀನ ಮಾಡೋದಷ್ಟೇ ನಮ್ಮ ಉದ್ದೇಶ. ಹಾಗಾಗಿ ಆದಷ್ಟು ಬೇಗ ಈ ಕಾರ್ಯಾಚರಣೆ ಮುಗಿಲಿ ಅಂತ ಹೇಳಿ ಇದೀಗ ಉಪಾಧ್ಯಕ್ಷ ಕೊಟ್ಟಿರುವಂತಹ ಹೇಳಿಕೆ.